ನಮಸ್ಕಾರ ಕರ್ನಾಟಕ, ಎಲ್ಲರೂ ಹೆಂಗಿದ್ದೀರಿ? ನನಗೆ ಇವತ್ತೊಂದು ಒಳ್ಳೆ ಸಾಲುಗಳ ಜ್ಞಾಪಕ ಬರ್ತಾಯಿದೆ. ಪದ್ಯದ ಸಾಲು ಒಂಚೂರು ಓದ್ತೀನಿ. ಮಂಕುತಿಮ್ಮನ ಕಗ್ಗದ್ದು. ನಾವು ಯಾತ್ರಿಕರು, ವಾಸಸ್ಥಾನವಿಲ್ಲ, ದಾರಿಯ ದರ್ಶನವು ಗುರಿಯಾಗಿದೆ, ತುಂಬಿದ ಬಟ್ಟಲುಗಳ ಭಾರವ ಹೊತ್ತು ಬದುಕು ಕಳೆಯುವುದು ದುರಿತವಲ್ಲವೇ ಮಂಕುತಿಮ್ಮ. ಬಹುಶಃ ಇಂಡಿಯಾ ಪಾಕಿಸ್ತಾನ್ ನೋಡ್ತಾ ಇದ್ದರೆ ನಮ್ಮ ಇಂಡಿಯಾ ಅದಕ್ಕೆ ತುಂಬ ಅಪ್ಲೈ ಆಗುತ್ತೆ ಅಂತ ಕಾಣುತ್ತೆ ಈ ಸಾಲುಗಳು. ಒಂದು ಪ್ರೋಗ್ರೆಸ್ ಮಾಡ್ತಿರೋವಂಥದ್ದು, ವಾರ್ ಸ್ಟ್ರಾಟಜಿ ಅಳವಡಿಸ್ತಕ್ಕಂಥದ್ದು. ಆಮೇಲೆ ಈ ಒಂದು ಏನು ಹೇಳ್ತೀರಾ, ಜರ್ಮನ್ರು ಬಹುಶಃ ಈ ವಾರ್ ಸ್ಟ್ರಾಟಜಿ ಮುಂಚೆ ಉಪಯೋಗ ಮಾಡ್ಕೊಂಡಿದ್ರು. ಬಹುಶಃ ನಾವು ಅದನ್ನು ಒಂದು ತುಣುಕು ತೊಗೊಂಡಿದ್ದೀವ. ಸಿಂಕ್ರೊನೈಸ್ಡ್ ಆಮೇಲೆ ಇಂಟಿಗ್ರೇಟೆಡ್ ಅಪ್ರೋಚ್ ತುಂಬ ಚೆನ್ನಾಗಿದೆ ಅದು. ಆಮೇಲೆ ರೀಸೆಂಟ್ಲಿ ಒಂದು ಬ್ರಹ್ಮೋಸ್ ಮಿಸೈಲ್ ಕೂಡ ಅಲ್ಲಿ ಒಳಗೆ ಕಳಿಸಿದ್ರು, ವಿತೌಟ್ ಎನಿ ಪವರ್. ಅಲ್ಲಿ ಏರ್ ಡಿಫೆನ್ಸ್ ಸಿಸ್ಟಮ್ನ ಚೆಕ್ ಮಾಡಲಿಕ್ಕೆ ಇರ್ಬೋದಾ ಅಂತ. ಒಳ್ಳೆಯದಾಯಿತು. ಬಟ್ ಇವಾಗ ಇದನ್ನೆಲ್ಲ ನೋಡ್ತಾ ಇದ್ದರೆ ಏನೋ ಒಂದು ಸಂತೋಷ ಉಕ್ಕಿ ಬರುತ್ತೆ. ಒಂದು ಕಡೆಯಿಂದ ಚೆನ್ನಾಗಿ ಮಾಡ್ತಿದ್ದೀವಿ, ವಿ ಆರ್ ಪ್ರೋಗ್ರೆಸ್ಸಿಂಗ್ ವೆಲ್. ಈ ಒಂದು ಟೆರರಿಸಮ್ ಅಂತಕ್ಕಂಥದ್ದು ಏನಿದೆ, ನಿಜವಾಗ್ಲೂ ಪೀಸ್ಫುಲ್ ವರ್ಲ್ಡ್ಗೆ ಇದು ಅತ್ಯಗತ್ಯ. ಇಂಡಿಯಾ ಮಾಡಿರ್ತಕ್ಕಂಥದ್ದು ತುಂಬ ಒಳ್ಳೆಯ ಸ್ಟೆಪ್ಪು. ಅದಾಗಿದ ಮೇಲೆ ಕೋಲ್ಡ್ ಸ್ಟ್ರಾಟಜಿ ಅಂತಲೂ ಇದೆ. ಆ ಕೋಲ್ಡ್ ಸ್ಟ್ರಾಟಜಿನೂ ಎಲ್ಲನೂ ಅಳವಡಿಸಿದ್ರ ಇವರು ಅಂತ ಗೊತ್ತಿಲ್ಲ. ಯುರೋಪ್ ಇಡೀ ಅಕ್ವೈರ್ ಮಾಡೋದಕ್ಕೆ ಜರ್ಮನ್ರು ಬ್ಲಿಟ್ಸ್ಕ್ರೀಗ್ ಅಂತ ಒಂದು ಸ್ಟ್ರಾಟಜಿ ಕೂಡ ಯೂಸ್ ಮಾಡಿದರು. ಇದು ಯಾವುದನ್ನು ಅಳವಡಿಸ್ಕೊಂಡು ಮಾಡ್ತಿದ್ದಾರೆ. ಬಟ್ ಗುಡ್ ಲಕ್ ಫಾರ್ ಅವರ್ ಇಂಡಿಯನ್ ಆರ್ಮಿ. ಎರಡನೇದು, ನಿನ್ನೆ ಸುರಾನಾ ಕಾಲೇಜಿಗೆ ಹೋಗಿದ್ದೆ. ಅಲ್ಲಿ 30 ವರ್ಷ ಕಂಪ್ಲೀಟ್ ಆಗಿದೆ ಸುರಾನಾ ಕಾಲೇಜಿಗೆ, ತಿಳಿದಿರಲಿ. ಕಂಟಿನ್ಯೂಸ್ ಎಫರ್ಟ್, ಕಂಗ್ರ್ಯಾಚುಲೇಷನ್ಸ್ ನನ್ನ ಕಡೆಯಿಂದ. ನಿನ್ನೆ ನಿರ್ಮಲಾನಂದ ಸ್ವಾಮಿಗಳು ಮಹಾಸಂಸ್ಥಾನ, ಬಾಲಗಂಗಾಧರನಾಥ ಸ್ವಾಮೀಜಿ ಅವರಿದ್ರಲ್ಲ, ಅವರ ಮಹಾಸಂಸ್ಥಾನದಿಂದ ಬಂದಿದ್ದರು ಅವರು. ಆಮೇಲೆ ಇದು ಡಿ ಕೆ ಶಿವಕುಮಾರ್ ಅವರು ಕೂಡ ಬಂದಿದ್ದರು, ಡೆಪ್ಯೂಟಿ ಚೀಫ್ ಮಿನಿಸ್ಟರ್. ಮತ್ತು ಇನ್ನೊಂದಷ್ಟು ಜನರಿಗೆ ಏತರು ಅಂತ ಇಂಥವರೆಲ್ಲ ಬಂದಿದ್ದರು. ಅವರಿಗೆಲ್ಲರಿಗೂ ಅವಾರ್ಡು ಏನೋ ಸೆರೆಮನಿಯನ್ನು ಇಟ್ಕೊಂಡಿದ್ರು ಅವರು. ಬಟ್ ಇಲ್ಲಿ ಗುರುರಾಜ್ ಕರ್ಜಿಗೆ ಅವರು ಕೂಡ ಭೇಟಿಯಾದೆ ನಾನು. ತುಂಬ ಸಂತೋಷ ವಿಚಾರ. ಆದರೆ ಈ ಒಂದು ನಮ್ಮ ಡಿ ಕೆ ಶಿವಕುಮಾರ್ ಅವರದ್ದು ನನಗೇನು ಒಂದು ಅನ್ನಿಸ್ತು. ನಾನು ಅದನ್ನು ನಿಮ್ಮ ಮುಂದೆ ಶೇರ್ ಮಾಡಬೇಕು ಅಂತ. ಯಾಕಂದರೆ ಯಾರ ಪರವಾಗಿ ನಾನು ಏನೂ ಹೇಳಲ್ಲ. ಆದರೆ ಜನ ಹೇಳ್ತಾ ಇರ್ತಕ್ಕಂಥದ್ದು, ಆದರೆ ನಾನು ಕಂಡ ಡಿ ಕೆ ಶಿವಕುಮಾರ್ ನಿಮ್ಮ ಮುಂದೆ ಹೇಳ್ತೀನಿ. ಐ ಆಮ್ ನಾಟ್ ಟ್ರೈಂಗ್ ಟು ಸೆಲ್ ಎನಿಥಿಂಗ್. ಸೊ ಬಹಳಷ್ಟು ಬದಲಾವಣೆಗಳು ಕಾಣ್ತಾ ಇದೆ. ಅಂದರೆ ಅವರು ಒಂದು ಅಪ್ರೋಚು, ಅವರೊಂದು ಎಕ್ಸ್ಪೀರಿಯನ್ಸಸ್ನ ಹೊರಗಡೆ ತೊಗೊಂಡು ಬಂದು ಶೇರ್ ಮಾಡಲಿಕ್ಕೆ ಶುರು ಮಾಡಿದ್ದಾರೆ. ಮುಂಚೆ ಮಾಡ್ತಿರಲಿಲ್ಲ ಅಂತ ಕಾಣುತ್ತೆ ಅವರು. ಈಸ್ ಅ ವಂಡರ್ಫುಲ್ ಹ್ಯೂಮನ್ ಬೀಯಿಂಗ್. ಸೆಕೆಂಡ್ ಥಿಂಗ್ ಈಸ್, ನಾನು ಅವ್ರ ಮನೆಗೆ ಹೋದಾಗ ಎಲ್ಲರೂ ಹೆದರಿಸ್ಬಿಟ್ಟಿದ್ರು ನನಗೆ. ಇಲ್ಲ ಡಿ ಕೆ ಶಿವಕುಮಾರ್ ಹಾಗೆ ಹಿಂಗೆ ಅಂತೆಲ್ಲ. ನಾನು ಹಂಗೆಲ್ಲ ಅಲ್ಲಪ್ಪ, ನಾನು ಹೋಗ್ತೀನಿ ಅಂಥೇಳಿ ಹೋಗಿದ್ದೆ. ಆಮೇಲೆ ಅವರು 102 ಡಿಗ್ರಿ ಜ್ವರ, ಯಾರ್ದೂ ಭೇಟಿ ಆಗಲಿಲ್ಲ. ನನ್ನನ್ನು ಬಂದರು, ಬಾಗಿಲಿಂದ ಕರ್ಕೊಂಡೋಗಿ ಕೂಡಿಸ್ಕೊಂಡು ಒಂದು 3/4 ಗಂಟೆ ಬಹುಶಃ ಮಾತಾಡಿದ್ವಿ ಅನಿಸುತ್ತೆ. ಆದಮೇಲೆ ಮತ್ತೆ ಬಾಗಿಲ ಹತ್ರ ಕರ್ಕೊಂಬಂದುಬಿಟ್ಟು ಹೋಗಿ ರೆಸ್ಟ್ ತೊಗೊಳಕ್ಕೆ ಹೋದರು. ಎಲ್ಲ ಮೀಟಿಂಗ್ ಅವತ್ತು ಕ್ಯಾನ್ಸಲ್ ಮಾಡಿದ್ರು. ಈ ಒಂದು ವಿಚಾರನ ನಾನು ನಿಮ್ಮ ಮುಂದೆ ಯಾಕೆ ಹೇಳ್ತಿದ್ದೀನಿ ಅಂತಂದರೆ, ಆ ಒಂದು ಪ್ರಿಜುಡೈಸಸ್ಸಲ್ಲಿ ಜನ ಹೋಗಬೇಡಿ. ಒಂದು ವಿಚಾರನ ಅವರು ಯಾರು ಏನು ಯಾತಕ್ಕೆ ಹಂಗಿದ್ದಾರೆ ಅಂತಕ್ಕಂಥದ್ದು ಭಾಳ ಪ್ರಾಮುಖ್ಯತೆ ಪಡೆಯುತ್ತೆ ಅನ್ನತಕ್ಕಂಥದ್ದನ್ನು ನಾನು ಶೇರ್ ಮಾಡ್ತಾಯಿದ್ದೀನಿ. ಅದಾದಮೇಲೆ ನಿಮ್ಮ ಮುಂದೆ ಹೇಳ್ತಕ್ಕಂಥದ್ದು, ನಾವು ಒಂದು ಅಚೀವ್ಮೆಂಟ್ಸ್ ಅಗೇನ್ ನಮ್ಮ ಕಡೆಯಿಂದ ಏನು ಬಂತು ಅಂತ. ಈ KB1 ಅಂತಕ್ಕಂಥದ್ದನ್ನು ರಿಲೀಸ್ ಮಾಡಿದ್ವಿ, ವರ್ಷನ್ 1 ಮತ್ತು ವರ್ಷನ್ 2. KB1 ಅಂದರೆ KB ಅಂದರೆ ನೀ ಬಾಟ್, KNE, ನೀ ಅಂದರೆ ಮಂಡಿ, ನೀ ಬಾಟನ್ನು ನಾವು ರಿಲೀಸ್ ಮಾಡಿದ್ದೀವಿ. ನೀ ಬಾಟು ಏನು ಮಾಡುತ್ತೆ ಅಂದರೆ, ಮಂಡಿ ನೋವಿರೋರಿಗೆ ಅದು ಅನುಕೂಲ ಮಾಡುತ್ತೆ ವಾಕಿಂಗ್ ಮಾಡಲಿಕ್ಕೆ. ಮತ್ತು ವಯಸ್ಸಾದವರಿಗೆ, ಸರ್ಜರಿ ಆದವರಿಗೆ, ಸರ್ಜರಿ ಮಾಡಿಸ್ಕೋಬೇಕಾಗಿರೋರಿಗೆ, ಅವರೆಲ್ಲರಿಗೂ ಇದು ತುಂಬ ಅನುಕೂಲ ಮಾಡುತ್ತೆ. ಇದು ಒಂದು ಸಪೋರ್ಟಿವ್ ಸಾಧನ. ನಡಿಲಿಕ್ಕೂ ಆಗಲಿ, ಕೂತ್ಕೊಳ್ಳಿಕ್ಕಾಗಲಿ, ಹೆಚ್ಚು ಮೆಟ್ಲು ಹತ್ತೀವಿ ಅಂತಂದರೆ, ಈಗ ಫಾರ್ ಎಕ್ಸಾಂಪಲ್ ನಮ್ಮ ಇಂಡಿಯನ್ ಆರ್ಮಿ ಎಲ್ಲೋ ಪಾಕಿಸ್ತಾನದೊಳಗೆ ಹೋಗಬೇಕು, ಇಲ್ಲಿ ಇನ್ನೆಲ್ಲೋ ಹೋಗಬೇಕು, ಅವರೊಂದು 80 kg ಭಾರ ಎತ್ಕೊಂಡಿರ್ತಾರೆ. ಆ ಬ್ಯಾಗೆಲ್ಲ ಎತ್ಕೊಂಡು ಹೋಗೋದಕ್ಕೆ ಅನುಕೂಲ ಮಾಡುತ್ತೆ ಇದು. ಸೊ ನೀ ಬಾಟ್ ಅಂತಕ್ಕಂಥ ಒಂದು ಸಾಧನ ಫಸ್ಟ್ ರಿಲೀಸ್ ಆಗಿದೆ ಆ ರೋಬೋಟಿಂದು. ಅದು ಮೊದಲ ಅಚೀವ್ಮೆಂಟು. ಇನ್ನೂ ಭಾಳಷ್ಟು ಬರ್ತಾ ಇದೆ, ನಾನು ತಮ್ಮ ಮುಂದೆ ಶೇರ್ ಮಾಡ್ತೀನಿ. ತುಂಬ ಕೋಆಪ್ರೇಷನ್ಸು, ತುಂಬ ಡಿಸ್ಕಷನ್ಸ್ ನಡೀತಾ ಇದೆ ನಮ್ಮದು. ಸೊ ಹಾಗಾಗಿ ವಿ ಆರ್ ಆನ್ ದ ಟ್ರ್ಯಾಕ್. ಇಲ್ಲಿ ಜೊತೆಗೆ ಸೇರ್ಕೊಳ್ಳೋವಂಥವ್ರಾಗಿರಲಿ ಅಥವಾ ಬೇರೆ ಏನಾನ ಡೆವಲಪ್ಮೆಂಟ್ ಮಾಡೋರಂಥವ್ರಾಗಿರಲಿ, ದಾನಿಗಳಾಗಿರಲಿ, ದಯವಿಟ್ಟು ಬನ್ನಿ. ಅಥವಾ ಈ ನೀ ಬಾಟ್ ತೊಗೋಬೇಕು ಅಂತಂದ್ರೂ ಕನೆಕ್ಟ್ ಮಾಡ್ಕೊಳ್ಳಿ.
ವಿಲ್ ಹೆಲ್ಪ್ ಯು ಔಟ್. ಇದಿಷ್ಟು ಹೇಳ್ತಾ ಇವತ್ತಿನ ಒಂದು ಸಣ್ಣ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದ. ಮತ್ತೆ ಸಿಗೋಣ. ನಮಸ್ಕಾರ.